ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ಇವರ ವತಿಯಿಂದ ಸ್ನೇಹಿತರೆ ಒಂದು ಪ್ರಮುಖ ಸುದ್ದಿಯನ್ನು ನಿಮಗಾಗಿ ತಂದಿದ್ದೀವಿ. ನಿಮಗೆಲ್ಲರಿಗೂ ಈಗಾಗಲೇ ಗೊತ್ತಿದೆ, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡಲ್ಲಿ ಹಲವಾರು ಹುದ್ದೆಗಳ ನೇಮಕಾತಿಗೆ ಅಂತ ಹೇಳಿ ಕರೀತಾನೆ ಇದ್ದಾರೆ ಅಂತ ಹೇಳಿ, ಹಾಗೆ ಬಹಳಷ್ಟು ಸ್ನೇಹಿತರು ನೀವು ಅಪ್ಲೈ ಮಾಡಿದ್ದೀರಾ ಕೂಡ. ಕೆಲವು ಎಕ್ಸಾಮ್ ಡೇಟ್ಗಳು ಹಾಗೆ ನೀವು ಎಕ್ಸಾಮ್ ಎಲ್ಲಿ ಬರೀಬೇಕು ಅನ್ನುವಂಥದ್ದರ ಮಾಹಿತಿಯನ್ನು ಪ್ರಕಟ ಮಾಡಿರಲಿಲ್ಲ. ಇವತ್ತು ಪ್ರಕಟ ಆಗಿರುವಂಥ ಈ ಮಾಹಿತಿ ಯಾವ ಪರೀಕ್ಷೆಗೆ ಸಂಬಂಧಿಸಿದ್ದು ಅಂದರೆ ನಿಮಗೆ ಗೊತ್ತಿದೆ, NTPC ಅಂದರೆ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರೀಸ್ ಗ್ರ್ಯಾಜುಯೇಷನ್ ಬೇಸಿಸ್ ಮೇಲೆ CBT ಅಂದರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಆಗಿರುತ್ತೆ. ಯಾವತ್ತಿಂದ ಯಾವತ್ತಿನ ತನಕ ಇದೆ? ಜೂನ್ ಮಾಹೆಯ 5ನೇ ತಾರೀಕು 2025ನೇ ಇಸವಿಯಿಂದ 23 ಜೂನ್ 2025ರವರೆಗೆ ಪರೀಕ್ಷೆಗಳು ನಡೆಯುತ್ತವೆ. ಹಾಗಾದರೆ ನನ್ನ ಪರೀಕ್ಷೆ ಯಾವತ್ತು ಅಂತ ನೀವೇನಾದರೂ ಕೇಳಿದ್ರೆ, ನಿಮಗೆ ಪರೀಕ್ಷೆಯ ಸಿಟಿ ಅಂದರೆ ಯಾವ ಜಾಗದಲ್ಲಿ ಯಾವ ಊರಲ್ಲಿ ನೀವು ಬರೀಬೇಕು ಅನ್ನುವಂಥದ್ದು, ಹಾಗೆ ಪರೀಕ್ಷೆ ಬರೆಯುವಂತಹ ದಿನಾಂಕವನ್ನು ನಿಮಗೆ ವೆಬ್ಸೈಟಲ್ಲಿ ಪ್ರಕಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ ಎಚ್ಚರಿಸಿದ್ದಾರೆ, ನಾವೆಲ್ಲ ಜ್ಞಾನಗಂಗೋತ್ರಿ ಅಲ್ಲ, ಜ್ಞಾನಗಂಗೋತ್ರಿಗಿಂತ ಮೊದಲು RRB ಅವರೇ, ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಅವರೇ ತಮ್ಮ ಅಧಿಕೃತ ಪ್ರಕಟಣೆಯಲ್ಲಿ ಯಾವುದೇ ಫೇಕ್ ಯೂಟ್ಯೂಬ್ಸ್, ಫೇಕ್ ಬ್ಲಾಗ್ಸ್ ಅಥವಾ ಮತ್ತಿನ್ಯಾವುದೇ ಅನಧಿಕೃತವಾದಂತಹ ಲಿಂಕ್ಗಳ ಮೇಲೆ ನೀವು ಕ್ಲಿಕ್ ಮಾಡಬಾರ್ದು, ಸಂಪರ್ಕಿಸಬಾರದು ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನೀವು ಅದನ್ನು ನೋಡ್ಕೋಬೋದು. ಎಲ್ಲ RRBಯ ಎಲ್ಲ ಅಧಿಕೃತವಾದಂತಹ ಅಂತರ್ಜಾಲಗಳಲ್ಲಿ ನೀವು ನೋಡ್ಕೊಳ್ಳಿ, ಅಂತರ್ತಾಣಗಳಲ್ಲಿ ಜಾಲತಾಣಗಳಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಅದರ ವಿಳಾಸ ಏನು? ವಾಟ್ ಈಸ್ ದಿ ಅಡ್ರೆಸ್ ಆಫ್ ದಿ ಒಫಿಷಿಯಲ್ ವೆಬ್ಸೈಟ್ ಆಫ್ RRB ಅಂದರೆ www.rrbapply.gov.in. ಇಲ್ಲಿ ಮಾತ್ರ ನೀವು ಮಾಹಿತಿಯನ್ನು ಪಡ್ಕೋಬೋದಾಗಿದೆ. SC ಕ್ಯಾಂಡಿಡೇಟ್ಸಿಗೆ ಓಡಾಡೋದಕ್ಕೆ ಅಂತ ಹೇಳಿ ಕೂಡ ಟ್ರಾವೆಲಿಂಗ್ ಅಥಾರಿಟಿ ಲಿಂಕ್ನ ಕೊಡಬೇಕಲ್ಲ, ನೀವು ಯಾವಾಗ ಕೊಡ್ತೀರಾ ಅಂತ ಕೇಳಿದ್ರೆ ನಿಮ್ಮ ಪರೀಕ್ಷೆಯ 10 ದಿನಗಳ ಮೊದಲು ನಿಮಗೆ ಈ ಎಲ್ಲ ಮಾಹಿತಿ ಹಾಗೆಯೇ ಈ ಒಂದು ಲಿಂಕ್, ಟ್ರಾವೆಲ್ ಲಿಂಕ್ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೀವು ಈ ಕಾಲ್ ಲೆಟರ್ಸ್ನ ಡೌನ್ಲೋಡ್ ಮಾಡ್ಕೋಬೇಕಲ್ಲ, ಯಾವಾಗ ಡೌನ್ಲೋಡ್ ಮಾಡ್ಕೋಬೇಕು ಅಂತ ಕೇಳಿದ್ರೆ ನಿಮ್ಮ ಪರೀಕ್ಷೆಯ ದಿನಾಂಕದ 4 ದಿನಗಳ ಮೊದಲು, 4 days ಪ್ರಯರ್ ಟು ಯುವರ್ ಎಕ್ಸಾಮ್ ಡೇಟ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಿಮಗೆ ಈ ಕಾಲ್ ಲೆಟರ್ಸ್ನ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಅನುವು ಮಾಡಿಕೊಡ್ಲಾಗುತ್ತೆ. ಅದರ ಜೊತೆಗೆ ಏನು ಅಂತ ಹೇಳಿದ್ರೆ, ಆಧಾರ್ ಲಿಂಕ್, ಬಯೋಮೆಟ್ರಿಕ್ ಅಥೆಂಟಿಕೇಷನ್ ಆಫ್ ಕ್ಯಾಂಡಿಡೇಟ್ಸ್ ಅಂತ ಕೇಳ್ತಾ ಇದ್ದಾರೆ. ಸ್ನೇಹಿತರೆ ಏನು ಗೊತ್ತಾ, ನಿಮ್ಮ ಆಧಾರ್ ಕಾರ್ಡ್ಗಳು ವೆರಿಫೈ ಆಗಿರಬೇಕು. ಒರಿಜಿನಲ್ ಅಥವಾ ಹಾರ್ಡ್ ಕಾಪಿಯನ್ನು ತೊಗೊಂಡು ಹೋಗ್ಬಿಡಿ. ಟು ಅವಾಯ್ಡ್ ಎನಿ ಸಾರ್ಟ್ ಆಫ್ ಡಿಸ್ಕ್ರಿಪೆನ್ಸೀಸ್, ಕನ್ಫ್ಯೂಷನ್ಸ್, ಈ ಥರ ಯಾವುದನ್ನು ಕೂಡ ನೀವು ಅವಾಯ್ಡ್ ಮಾಡೋದಕ್ಕೋಸ್ಕರ ಆಧಾರ್ ಕಾರ್ಡ್ಗಳನ್ನು ನೀವು ಮೊದಲೇ ವೆರಿಫೈ ಮಾಡಿ ತೊಗೊಂಡು ಹೋಗ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಆದ್ದರಿಂದ ನೀವು ನಾನು ಅಪ್ಲೈ ಮಾಡೋ ಸ್ಟೇಜಲ್ಲೇ ಸಬ್ಮಿಟ್ ಮಾಡಿಬಿಟ್ಟಿದ್ದೆ, ಅವಾಗಲೇ ಕೊಟ್ಬಿಟ್ಟಿದ್ದೆ ಹಾಗಂತ ಹೇಳೋ ಸ್ನೇಹಿತರು, ವೆರಿಫೈ ಆಗಿರುವಂಥ ಆಧಾರ್ ಕಾರ್ಡಿನ ಪ್ರತಿಯನ್ನು ನೀವು ತೊಗೊಂಡು ಹೋಗ್ಬಿಡಿ. ಹಾಗೆ ಹೇಳ್ತಾ ಇದ್ದಾರೆ, ಯಾರೇ ಕೂಡ ನಿಮಗೆ ರೈಲ್ವೇಸಲ್ಲಿ ಕೆಲಸ ಕೊಡಿಸ್ಬಿಡ್ತೀವಿ ಹಾಗೆ ವಾಮ ಮಾರ್ಗದಲ್ಲಿ ಅಂದರೆ ನಂಬದಿರಿ ಅಂತ ಹೇಳಿಬಿಟ್ಟು RRBಯ ಅಧಿಕೃತ ಜಾಲತಾಣದಲ್ಲಿ ಅವರು ಹಾಕಿದ್ದಾರೆ. ಬೇಡ ಅಂತ ಹೇಳಿಬಿಟ್ಟು ಆ ಥರದ್ದೆಲ್ಲ ಇದ್ದಿರಲ್ಲ. ಅವರ ಏನಂತ ಹೇಳ್ತೀವಿ, ವೆಬ್ಸೈಟಲ್ಲೇ ಪ್ರಕಟ ಮಾಡಿಬಿಟ್ಟಿದ್ದಾರೆ, ಪಬ್ಲಿಷ್ ಮಾಡಿಬಿಟ್ಟಿದ್ದಾರೆ. ಇದನ್ನು ಇಲ್ಲಿ ಆ ಥರದ್ದೆಲ್ಲ ಏನು ಇದ್ದಿರಲ್ಲ. ನೀವು ಯಾರನ್ನು ಈ ವಿಚಾರಗಳಿಗಾಗಿ ಸಂಪರ್ಕಿಸಬಾರದು ಅಂತ ಹೇಳಿದ್ದಾರೆ. ಹಾಗೆಯೇ RRB ಯಾವುದೇ ಫೇಕ್ ಬ್ಲಾಗ್ಸ್ ಅಥವಾ ಯೂಟ್ಯೂಬ್ಸ್ ಅಥವಾ ವಿಡಿಯೋಸ್ ಅಥವಾ ಲಿಂಕ್ಗಳನ್ನು ಅವಾಯ್ಡ್ ಮಾಡಿ ಅಂತಲೂ ಅವರೇ ನಿಮಗೆ ಅಡ್ವೈಸ್ ಮಾಡಿಬಿಟ್ಟಿದ್ದಾರೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟ ಏನಾದರೂ ಫರ್ದರ್ ಅಸಿಸ್ಟೆನ್ಸ್, ಗೈಡೆನ್ಸ್, ಹೆಲ್ಪ್ ಏನೇ ಬೇಕಾದಲ್ಲಿ ಪರದೆ ಮೇಲೆ ಕಾಣ್ತಾ ಇರುವಂಥ ದೂರವಾಣಿ ಸಂಖ್ಯೆಗಳಿಗೆ ನೀವು ಫೋನ್ ಹಾಯಿಸಿ, ಅಥವಾ ನಮ್ಮನ್ನು ನೀವು ಮೆಟ್ರೋ ಸ್ಟೇಷನ್ ಹಾಗೆ ಬಸ್ ಸ್ಟ್ಯಾಂಡ್ 2 ವಿಜಯನಗರ ಬೆಂಗಳೂರು ಇಲ್ಲಿಗೆ ಹತ್ತಿರನೇ ಇದ್ದೀವಿ. ಗೂಗಲಲ್ಲೇ ನಮ್ಮ ಅಡ್ರೆಸ್ ಸಿಗುತ್ತೆ, ನೀವು ಬಂದು ನಮ್ಮನ್ನು ಕಾಣಬಹುದು. ವಾಟ್ ಈಸ್ ದಿ ಬೆಸ್ಟ್ ವೇ ಟು ಪ್ರೆಡಿಕ್ಟ್ ಯುವರ್ ಫ್ಯೂಚರ್? ಟು ಕ್ರಿಯೇಟ್
ಫಾರ್ ಅವರ್ ಓನ್ ಸೆಲ್ವ್ಸ್ ಅಲ್ವಾ. ನಮ್ಮ ಭವಿಷ್ಯವನ್ನು ನಿರ್ಧರಿಸುವುದು ಅಥವಾ ಅದನ್ನು ಮುಂಗಾಣುವುದು ಹೇಗೆ ಅಂದರೆ ನಾವೇ ಸೃಜಿಸ್ಕೊಳ್ಳೋಣ ಅಂತ. ಸ್ನೇಹಿತರೆ, ಓದ್ತಾ ಇರಿ. ಆಲ್ ದಿ ಬೆಸ್ಟ್ ಟು ಆಲ್ ಆಫ್ ಯು. ಟೀಮ್ ಜ್ಞಾನಗಂಗೋತ್ರಿ.